ಎಲ್ರಿಗೂ ನಮಸ್ಕಾರ. ಇದು ಬಂಗನಪಲ್ಲಿ ಮಾವಿನ ಹಣ್ಣು ನೋಡಿ. 1 kg ಮಾವಿನ ಹಣ್ಣು ಇದು ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ. 6 ಮಾವಿನ ಹಣ್ಣು ಬಂದಿದೆ. ಇವಾಗ ನಾನು ಐಸ್ ಕ್ರೀಮ್ ಮಾಡೋದು. ಇದರಲ್ಲಿ ಮಾವಿನ ಹಣ್ಣು ಐಸ್ ಕ್ರೀಮು ನೋಡಿ. ಅರ್ಧ ಲೀಟ್ರು ಹಾಲು ಗುಡ್ ಲೈಫು, 200 ಗ್ರಾಮು 250 ಗ್ರಾಮ್ ಬರುತ್ತಿದ್ದು ಸಕ್ಕರೆ, 250 ಗ್ರಾಮ್ ಸಕ್ಕರೆ, 1 ಕಪ್ಪು ವೆನಿಲಾ ಐಸ್ ಕ್ರೀಮ್ ಲೈಸೆನ್ಸ್, ಸ್ವಲ್ಪ ಕ್ರೀಮ್. ಇದರಲ್ಲಿ ಇಷ್ಟು ಹಾಕಲ್ಲ, ಸ್ವಲ್ಪ 1-2 ಸ್ಪೂನ್ ಹಾಕ್ಕೊತೀನಿ. ಇವಾಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟ್ ಇದೆಲ್ಲ ಸಿಪ್ಪೆ ತೆಗೆದು ಇದೆಲ್ಲ ಹಣ್ಣು ಮಾತ್ರ ಎತ್ಕೊಳೋಣ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಫಸ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾಡಿಗೆ ಹಾಕ್ಕೊತಿದ್ದೀನಿ. ಇಷ್ಟು ಎಲ್ಲ ಕಟ್ ಮಾಡಿ ನೋಡಿದ್ರೆ ಮಿಕ್ಸಿ ಜಾಡಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಹಂಗೆ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸಿಗೆ ನೋಡಿ ಸಣ್ಣ ಆಗಿದೆ. ಇವಾಗ ಇದು ಎಲ್ಲ ಪೇಸ್ಟ್ ಥರ ಆಗಿದೆ. ಇವಾಗ ನಾನು ಇದಕ್ಕೆ ಹಾಲು ಹಾಕ್ಕೊತೀನಿ. ಇಷ್ಟು ಬೇಕು ಹಾಲು, ಅರ್ಧ ಲೀಟ್ರ್ ಹಾಲು ಬೇಕು ಇದಕ್ಕೆ. ಇವಾಗ ಹಾಲು ಹಾಕ್ಬಿಟ್ಟು ಚೆಂದಾಗಿ ಮಿಕ್ಸಿಯಲ್ಲಿ ರುಬ್ಬಬೇಕು. ನೋಡಿದ್ರಾ, ಇವಾಗ ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ಎಷ್ಟು ಗಟ್ಟಿಯಾಗಿದೆ. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾವು ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ. ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಕ್ಲೀನಾಗೆ ಮಿಕ್ಸಿದು ಒಂಚೂರು ನೀರು ಮುಟ್ಟಿಸ್ಬಾರ್ದು. ಇವಾಗ ಫುಲ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿದ್ರಾ. ಇವಾಗ ನಾನು ಸಕ್ಕರೆ ಹಾಕ್ಕೊಳ್ಳೋಣ. 250 ಗ್ರಾಮ್ಸ್ ಸಕ್ಕರೆ ಇದು. ಇವಾಗ ಸಕ್ಕರೆ ಮಾವಿನ ಹಣ್ಣು ಎಲ್ಲ ಹಾಕಿದ್ದೀನಿ. ಇವಾಗ ನೋಡಿ ಬೀಟರಲ್ಲಿ ಚೆಂದಾಗಿ ಬೀಟ್ ಮಾಡಬೇಕಿದು ಈ ಥರ. ಎರಡು ಟೇಬಲ್ ಸ್ಪೂನು ಫ್ರೆಶ್ ಕ್ರೀಮು, ಸ್ವಲ್ಪ ವೆನಿಲಾ ಲೈಸೆನ್ಸು, ಏನಿಲ್ಲ ಅಂದರೆ ಒಂದು 1/4 ಸ್ಪೂನಷ್ಟು ಹಾಕ್ತೀನಿ ಇದನ್ನು ಅಷ್ಟೇ. ಇವಾಗ ಮತ್ತೆ ಬೀಟ್ ಮಾಡ್ಕೋಬೇಕು ನಾವು. ನೀವು ಬೀಟರ್ ಇಲ್ಲ ಅಂದರೂ ಕೂಡ ಮಿಕ್ಸಿಯಲ್ಲೇ ಮಾಡ್ಕೋಬೋದು. ಚೆಂದಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಏನಿಲ್ಲ ಅಂದರೆ ಒಂದು 1/4 ಗಂಟೆ ಬೀಟ್ ಮಾಡ್ತಾಯಿದ್ದೀನಿ ನಾವು. ಮಿಕ್ಸಿಯಲ್ಲೇ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಸಕ್ಕರೆ, ವೆನಿಲಾ, ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಆವಾಗ ನೀವು ಫ್ರಿಜ್ಜಲ್ಲಿ ಇಡ್ಬೋದು. ಇವಾಗ ಇದು ರೆಡಿಯಾಗಿದೆ. ಇದು ನಾವಿವಾಗ ಫ್ರಿಜ್ಗೆ ಇಡಬೇಕು, ಫ್ರೀಝರ್ಗೆ ನೋಡಿ. ಏರ್ ಟೈಟ್ ಡಬ್ಬ ಇದು. ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ನಾವು. ಇದನ್ನ ನೀರೇ ಮುಟ್ಟಿಸ್ಬಾರ್ದು ನೀವು, ಆ ಥರ ಹಾಕ್ಕೋಬೇಕು. ಬೀಗ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಕ್ಲೀನಾಗೆ ಮುಚ್ತೀನಿ ನಾನು. ಇದನ್ನು ಫ್ರೀಝರ್ಗೆ 2 ಅವರು ಫ್ರೀಝರಲ್ಲಿಟ್ಟಿದ್ದು. 2 ಅವರ್ 1.5 ಅವರ್ ಇಟ್ರೂ ಆಗುತ್ತೆ ನೋಡಿ. ಈ ಅದಕ್ಕೆ ಆಗಿರ್ಬೇಕಿದು, ಭಾಳನೂ ಆಗಬಾರ್ದು. ಈ ಥರ ಆಗಿರ್ಬೇಕು ನೋಡಿದ್ರ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ, ಸ್ಟೀಲ್ ಪಾತ್ರೆಗೆ. ಹಾಕಿದ್ರು 5 ರಿಂದ 10 ನಿಮಿಷ ಚೆಂದ ಬೀಟ್ ಮಾಡ್ಕೋಬೇಕು ಇದನ್ನು.
ಮಾಡಿಬಿಟ್ಟು ಅಷ್ಟೇ ಫ್ರಿಜ್ಜಾಗಿ ಇಟ್ಟು ಐಸ್ ಕ್ರೀಮ್ ರೆಡಿ. ಅಷ್ಟೇ, ಫ್ರೀಜರಲ್ಲಿ ಒಂದು 2 ರಿಂದ 3 ಅವರ್ ಇದ್ದರೆ ಐಸ್ ಕ್ರೀಮ್ ರೆಡಿ. ಇವಾಗ ಇದಾಗಿದೆ, ಆಫ್ ಮಾಡೋಣ. ಆಗಿದೆ ಇವಾಗಿದು ಫ್ರಿಜ್ಗೆ ಇಕ್ಕೋಣ. ಡಬ್ಬಿಗೆ ಹಾಕಿದ್ದೀನಿ ಎಲ್ಲ ನಾನು, ಫ್ರಿಜ್ಗೆ ಇಕ್ಕೋಣ. ಇವಾಗ 2 ರಿಂದ 3 ಅವರ್ ಇರಬೇಕಿದು ಫ್ರೀಝರಲ್ಲಿ, ಆವಾಗ ಐಸ್ ಕ್ರೀಮ್ ರೆಡಿ ಆಗಿರುತ್ತೆ. 4 ಅವರು ಫ್ರೀಝರಲ್ಲಿ ಇಟ್ಟಿರೋದಿದು. 4 ಅವರ್ ಆಗಿದೆ ಇಟ್ಟು, ನೋಡಿ ಹೇಗೆ ಬಂದಿದೆ, ತುಂಬ ಚೆನ್ನಾಗಾಗಿದೆ ಇದು. ಇವಾಗ ನಾನು ಇದನ್ನು ಡೆಕೋರೇಷನ್ ಮಾಡ್ತೀನಿ. ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಐಸ್ ಕ್ರೀಮ್ ಕಪ್ಗೆ ಹಾಕೋಣ. ವೆನಿಲಾ ಐಸ್ ಕ್ರೀಮ್ ಮಾಡಿದ್ದೀನಿ. ಇದನ್ನು ನಾನು ಎರಡು ಮಿಕ್ಸ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡಿ ತೋರಿಸ್ತೀನಿ ನಾನು ಇವಾಗ ನಿಮಗೆ. ನೋಡಿ ಇದು ಸಕ್ಕದ ಬಂದಿದೆ, ತೋರಿಸಿ. ನೋಡಿದ್ರಾ, ಇದೊಂದು ಲೇಯರು ಅದೊಂದು ಲೇಯರ್ ಹಾಕಿದ್ದೀನಿ ಇವಾಗ. ಮತ್ತು ಭಾಳ ಚೆನ್ನಾಗಿ ಬಂದಿದೆ ಮ್ಯಾಂಗೋ ಐಸ್ ಕ್ರೀಮ್ದು, ಸೂಪರಾಗಿದೆ ಇದು ಮಾತ್ರ. ನೋಡಿ ಇದೊಂದು ಲೇಯರು, ನೋಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀನಿ. ಪಪಾಯ ಕ್ಯಾಂಡಿ ಹಾಕ್ತಾ ಇದ್ದೀನಿ ಇವಾಗ. ಒಂದು ಸ್ವಲ್ಪ ಕಲರ್ ಆಗಿದೆ ಪಪಾಯ ಕ್ಯಾಂಡಿ. ಚೆರಿ, ವಾವ್ ಸೂಪರಾಗಿದೆ ನೋಡಿ, ಸಕ್ಕದ ಬಂದಿದೆ ಐಸ್ ಕ್ರೀಮು. ಸೂಪರಾಗಿರೋ ಐಸ್ ಕ್ರೀಮ್ ರೆಡಿಯಾಗಿದೆ, ಸಕ್ಕದ ಬಂದಿದೆ ಎಲ್ಲ. ನೋಡಿ ಏನು ಸಕ್ಕದ ಕಾಣ್ತಾ ಇದೆ. ಇವಾಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ, 2 ಮಿಕ್ಸ್ ಮಾಡಿಕೊಂಡು. 2 ಮಿಕ್ಸು ತುಂಬ ಚೆನ್ನಾಗಿರುತ್ತೆ. ವಾವ್ ವಾವ್, ವಾವ್ ತುಂಬ ಚೆನ್ನಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ, ಚಾನಲ್ ನೋಡಿರಿ, ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಾವು ಮಾಡಿರೋ ವಿಡಿಯೋಗಳು ಬರ್ತಾವೆ ನಿಮಗೆ. ಲೈಕ್ ಮಾಡಿ. ಆಯ್ತು ಬೇಗ ಆಯ್ತು. ತಿನ್ರಿ.